ಫ್ರೆಂಡ್ಸ್, ನಿಮ್ಮ ಬ್ರೈನ್ ನಲ್ಲಿ ಇನ್ಫಿನಿಟಿ ಪವರ್ ಇದೆ. ಆದ್ರೆ ನಾವು ಚಿಕ್ಕವಾಗಿಂದ ನಮ್ಮ ಸ್ಕೂಲ್ ಟೀಚರ್ಸ್ ಹೇಳೋದು ಒಂದೇ, ಯಾರಿಗೆ ಹೆಚ್ಚು ಮಾರ್ಕ್ಸ್ ಬಂದಿರುತ್ತೋ ಅವರೇ ಇಂಟೆಲಿಜೆಂಟ್ ಅಂದ್ಬಿಟ್ಟು. ಈ ಒಂದು ಸುಳ್ಳು ನಿಮ್ಮ ಜೀವನವನ್ನೇ ಬದಲಾಯಿಸಿದೆ. ಯಾಕಂದ್ರೆ ಮಾರ್ಕ್ಸ್ ಜಾಸ್ತಿ ತಗೊಂಡವರು ಈಗ ಏನ್ ಮಾಡ್ತಾರೆ, ಬೇರೆಯವ್ರ ಕೆಳಗಡೆ ಜಾಬ್ ಮಾಡ್ತಾರೆ. ಅದೇ ಒಂದು ಆವರೇಜ್ ಸ್ಟೂಡೆಂಟ್ ಅವರು ಒಂದು ಟಾಪ್ ಕಂಪನೀಸ್ ನ ಬಿಲ್ಡ್ ಮಾಡ್ತಾರೆ. ಅಂಡ್ ಈ ವಿಷಯನ ನೀವು ಕೂಡ ಒಂದಲ್ಲ ಒಂದ್ ದಿವಸ ರಿಯಲೈಸ್ ಆಗಿರ್ತೀರಾ, ರೈಟ್? ಹಾಗಾದ್ರೆ ಈ ಇಂಟೆಲಿಜೆಂಟ್ ಪವರ್ ನ ಪಡ್ಕೊಳ್ಳೋದು ಹೇಗೆ? ನಿಮ್ಗೂ ಈ ಪವರ್ ಬೇಕಾ? ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತಂದ್ರೆ ನಾನು ನಿಮ್ಗೆ ತೋರ್ಸಕ್ ಹೊರಡ್ತಾ ಇದ್ದೀನಿ ದ ರಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಏನು, ಮತ್ತೆ ಅದನ್ನ ನಿಮ್ಮ ಬ್ರೈನ್ ಅಲ್ಲಿ ಅನ್ಲಾಕ್ ಮಾಡೋದು ಹೇಗೆ. ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಏನ್ ಗುರು ಸಮಾಚಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಬ್ರೈನ್ ನಲ್ಲಿ ಇರೋ 3 ಸೀಕ್ರೆಟ್ ಪವರ್ ನ ಅನ್ಲಾಕ್ ಮಾಡೋ ಬಗ್ಗೆ ಮಾತಾಡೋಣ. ಸೊ ಈ ಪವರ್ಸ್ ಅಂತೂ ಎಲಾನ್ ಮಾಸ್ಕ್ ನಿಂದ ಹಿಡಿದು ದೊಡ್ಡ ದೊಡ್ಡ ಬಿಲ್ಗೇಟ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಫೋಕಸ್ ಎಲ್ಲ ಇಲ್ಲೇ ಇರ್ಲಿ. ಫ್ರೆಂಡ್ಸ್, ಈಗ ನೋಡಿ, ಇದು ರಿಯಲ್ ಇಂಟೆಲಿಜೆನ್ಸ್ ನ ಟ್ರಯಾಂಗಲ್. ಈ ಟ್ರಯಾಂಗಲ್ ನಲ್ಲಿ 3 ಪಾರ್ಟ್ಸ್ ಇವೆ. ಪಾರ್ಟ್ ನಂಬರ್ 1, ಅಂಡರ್ಸ್ಟ್ಯಾಂಡಿಂಗ್ ಪವರ್, ಬೇಗ ಬೇಗ ಕಲಿಯೋ ಶಕ್ತಿ. ಫ್ರೆಂಡ್ಸ್, ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ನೀವು ಒಂದು ರಿಯಲಿಸ್ಟಿಕ್ ಸ್ಕೆಚ್ ನ ಕಲಿಬೇಕು ಅಂತ ಅನ್ಕೊಂಡಿರ್ತೀರಾ. ಅದಕ್ಕೋಸ್ಕರ ಯೂಟ್ಯೂಬ್ ನಲ್ಲಿ ಟ್ಯುಟೋರಿಯಲ್ಸ್ ನೋಡ್ತೀರಾ. ಅಂಡ್ ಡೈಲಿ 1-2 ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 4 to 5 months ಬೇಕಾಗುತ್ತೆ ಪರ್ಫೆಕ್ಟ್ ಆಗೋಕೆ, ರೈಟ್? ಆದ್ರೆ ಅದೇ ಸ್ಕಿಲ್ ನ ಎಲಾನ್ ಮಾಸ್ಕ್ ಆಗಿದ್ರೆ 1 to 2 months ಅಲ್ಲೇ ಕಲ್ತು ಬಿಡ್ತಾ ಇದ್ರು. ಯಾಕೆ? ಅವ್ರಿಗೆ ಗೊತ್ತು ಫಾಸ್ಟ್ ಲರ್ನಿಂಗ್ ನ 2 ಸೀಕ್ರೆಟ್ಸ್. ಸೀಕ್ರೆಟ್ ನಂಬರ್ 1, ಫ್ಲೋ ಸ್ಟೇಟ್. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಅಮಿತಾಬ್ ಬಚ್ಚನ್ ಅವರು ಬ್ಲಾಕ್ ಮೂವಿ ಶೂಟಿಂಗ್ ಮಾಡುವಾಗ ಆ ಶೂಟಿಂಗ್ ಇಂದ ಮುಂಚೆ ಮ್ಯೂಸಿಕ್ ಕೇಳ್ತಾ ಇದ್ರು. ಅಂಡ್ ಅವರು ಅವಾಗ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಯಾಕೆ? ಈ ತರ ಮ್ಯೂಸಿಕ್ ಕೇಳೋದ್ರಿಂದ ನಮ್ಮ ಬ್ರೈನ್ ಫ್ಲೋ ಸ್ಟೇಟ್ ಹೋಗುತ್ತೆ. ಸೊ ನೀವು ಕೂಡ ಈ ಟ್ರಿಕ್ ನ ಫಾಲೋ ಮಾಡಬೇಕು. ನೀವು ಏನಾದ್ರೂ ಕಲಿಯುವಾಗ ಮೊದಲು ಮ್ಯೂಸಿಕ್ ಕೇಳಿ. ಯಾವ ಮ್ಯೂಸಿಕ್ ಕೇಳಬೇಕು ಅಂತ ಯೋಚನೆ ಮಾಡಕ್ ಹೋಗಬೇಡಿ. ಯೂಟ್ಯೂಬ್ ನಲ್ಲಿ ಹೋಗ್ಬಿಟ್ಟು ಬೈನ್ಯೂರಲ್ ಬೀಟ್ಸ್ ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ಇಷ್ಟ ಬಂದಿದ್ದ ಮ್ಯೂಸಿಕ್ ನ ಕೇಳಿ ಅಂಡ್ ನೀವು ಕಲಿಯೋದನ್ನ ಸ್ಟಾರ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಬ್ರೈನ್ ಹೈಪರ್ ಫೋಕಸ್ ಮೋಡ್ ಗೆ ಟ್ರಿಗರ್ ಆಗುತ್ತೆ. ಆಗ ನೀವು 10x ಸ್ಪೀಡ್ ನಲ್ಲಿ ಕಲ್ತು ಬಿಡ್ತೀರಾ. ಸೀಕ್ರೆಟ್ ನಂಬರ್ 2, ಬ್ರೇಕ್ ಡೌನ್ ಅಂಡ್ ಡೆಡ್ ಲೈನ್ಸ್. ನೀವು ಏನಾದ್ರೂ ಕಲಿಬೇಕಾದ್ರೆ ಅಯ್ಯೋ ಇಷ್ಟು ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಸ್ಕೇರ್ಡ್ ಆಗಿ ಫೀಲ್ ಆಗುತ್ತೆ. ದೊಡ್ಡ ದೊಡ್ಡ ಸ್ಕಿಲ್ಸ್ ನ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ. ಅದರಲ್ಲಿ ನೀವು ಕೇವಲ ಒಂದು ಪಾರ್ಟ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಸ್ಕೆಚ್ ಬಗ್ಗೆ ಮಾತಾಡಿದವಲ್ಲ ಅವಾಗ್ಲೇ. ಸೊ ನಾನು ಇವತ್ತು ಈ ಐ ಡ್ರಾ ಮಾಡೋದನ್ನ ಮಾತ್ರ ಕಲಿತೀನಿ, ಅದು ಕೂಡ 30 ನಿಮಿಷದಲ್ಲಿ. ಸೊ ನೀವು ಈ ತರ ಡೆಡ್ ಲೈನ್ ಇಟ್ರೆ ನಿಮ್ಮ ಬ್ರೈನ್ ಚಾಲೆಂಜ್ ಮೂಡ್ ಗೆ ಬರುತ್ತೆ. ಹಾಗ ನಿಮ್ಮ ಫುಲ್ ಪೊಟೆನ್ಶಿಯಲ್ ಆಕ್ಟಿವ್ ಆಗುತ್ತೆ. ಪಾರ್ಟ್ 2. ಈಗ ಬನ್ನಿ ಎರಡನೇ ಪವರ್ ಗೆ ಬರೋಣ. ಎಲಾನ್ ಮಾಸ್ಕ್ ನವರು ಹಿಂಗೆ ಹೇಳ್ತಾರೆ, ವಿ ಕೆನಾಟ್ ರಿಮೆಂಬರ್ ವಾಟ್ ವಿ ಕೆನಾಟ್ ಕನೆಕ್ಟ್. ಸೊ ಇದಕ್ಕೆ ನಿಮ್ಗೆ ಅರ್ಥ ಆಗೋ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮ್ಯಾಕ್ಸ್ ನಲ್ಲಿ ಒಂದು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಂತ ಇರುತ್ತೆ, ರೈಟ್? ಹಾರಿಜಾಂಟಲ್ ಅಂದ್ರೆ ಈ ರೀತಿ, ವರ್ಟಿಕಲ್ ಅಂದ್ರೆ ಈ ರೀತಿ. ಇದನ್ನ ಟೀಚರ್ ಹೇಳ್ಕೊಟ್ಟಿದ 2-3 ದಿನಕ್ಕೆ ಕನ್ಫ್ಯೂಸ್ ಹೋಗ್ತೀವಿ. ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಏನಾದ್ರು ಹಿಂಗಾದಾಗ ಫೋಟೋಗ್ರಫಿ ಮೆಮೊರಿ ಟೆಕ್ನಿಕ್ ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಾರಿಜಾನ್ ಅಂದ್ರೆ ದಿಗಂತ, ಅದು ಯಾವಾಗ್ಲೂ ಸ್ಲೀಪ್ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಹಾರಿಜಾಂಟಲ್ ಅಂದ್ರೆ ಸ್ಲೀಪ್ ಲೈನ್. ಹಿಂಗೆ ನೀವು ಕನೆಕ್ಟ್ ಮಾಡಿದ್ರೆ ನೀವು ಅದನ್ನ ಲೈಫ್ ಟೈಮ್ ಮರೆಯೋಲ್ಲ. ಅಂಡ್ ನೀವು ಈ ಮೆಮೊರಿ ಪವರ್ ನ ಬೆಳೆಸಬೇಕು ಅಂದ್ರೆ ಇಲ್ಲಿ ನಾನು ನಿಮ್ಗೆ ಪ್ರೋ ಟಿಪ್ ಕೊಡ್ತೀನಿ. ಏನು ಅಂತಂದ್ರೆ, ರಾತ್ರಿ ಮಲಗಬೇಕಾದ್ರೆ ಈ ಒಂದು ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ. ಮಲಗೋ ಮುಂಚೆ 5 ನಿಮಿಷ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ನಡೆದಿದೆಯೋ ರಿಕಾಲ್ ಮಾಡಿ. ನೀವು ಯಾರನ್ನ ಮೀಟ್ ಆಗಿದ್ದೀರಾ, ಅವ್ರು ಏನ್ ಡ್ರೆಸ್ ಹಾಕಿದ್ರು, ಈ ತರ ಎವ್ರಿ ಸ್ಮಾಲ್ ಡೀಟೇಲ್ಸ್ ನ ಅಬ್ಸರ್ವ್ ಮಾಡಿ ರಿಕಾಲ್ ಮಾಡಿ. ಈ ಎಕ್ಸರ್ಸೈಸ್ ನ ನೀವು ಡೈಲಿ ಮಾಡಿದ್ರೆ ನಿಮ್ಮ ಬ್ರೈನ್ ಫೋಟೋಗ್ರಾಫಿಕ್ ಮೆಮೊರಿ ತುಂಬಾ ಡೆವಲಪ್ ಆಗುತ್ತೆ. ಅಂಡ್ ಪಾರ್ಟ್ ನಂಬರ್ 3, ಕ್ರಿಯೇಟಿವಿಟಿ ಪವರ್. ಈಗ ನಾವು ಬಂದಿದ್ವಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಗೆ. ಇದು ನಿಮ್ಮನ್ನ ಲಿಟ್ರಲಿ ಟಾಪ್ 1% ಗೆ ಕರ್ಕೊಂಡು ಹೋಗುತ್ತೆ. ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್. ಫ್ರೆಂಡ್ಸ್, ಇದರಿಂದ ನೀವು ಬಿಗ್ ಬಿಸ್ನೆಸ್ ಐಡಿಯಾನ ಕ್ರಿಯೇಟ್ ಮಾಡಬಹುದು. ಎನಿ ಪ್ರಾಬ್ಲಮ್ ಗೆ ಸೊಲ್ಯೂಷನ್ಸ್ ನ ಹುಡುಕಬಹುದು. ಅಂಡ್ ನಿಮ್ಮ ಫೀಲ್ಡ್ ನಲ್ಲಿ ಟಾಪ್ 1% ಕೂಡ ಆಗ್ಬಹುದು. ಯಾಕಂದ್ರೆ ಈ ವರ್ಲ್ಡ್ ಅನ್ನೋದು ಅಂಡ್ ಈ 1% ಅನ್ನೋದು ಆವರೇಜ್ ಜನಕ್ಕಲ್ಲ, ಕೇವಲ ಕ್ರಿಯೇಟಿವಿಟಿ ಥಿಂಕರ್ಸ್ ಗೆ ಮಾತ್ರ. ಫ್ರೆಂಡ್ಸ್, ಒಂದು ನಿಮಿಷ, ಈ ಸೀಕ್ರೆಟ್ಸ್ ಎಲ್ಲ ನಿಮ್ಗೆ ಮೈಂಡ್ ಬ್ಲೋ ಮಾಡಿದ್ರೆ ಮತ್ತೆ ನೀವು ನಿಜವಾಗ್ಲೂ ಅನ್ಸ್ಟಾಪಬಲ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಮ್ಮ ಏನ್ ಗುರು ಸಮಾಚಾರ ಫ್ಯಾಮಿಲಿಯಲ್ಲಿ ಜಾಯ್ನ್ ಆಗಿ. ಸೊ ಲೆಟ್ಸ್ ಕಂಟಿನ್ಯೂ ದ ಕ್ರಿಯೇಟಿವಿಟಿ ಪವರ್ ಸೀಕ್ರೆಟ್. ಫ್ರೆಂಡ್ಸ್, ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ನಲ್ಲಿ 10ನೇ ಚಾಪ್ಟರ್ ಹೆಂಗ್ ಹೇಳುತ್ತೆ, ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಅನ್ಲಾಕ್ ಆಗೋದು ಹೈ ವೈಬ್ರೇಷನ್ ಎನರ್ಜಿಯಲ್ಲಿ ಮಾತ್ರ. ಹಾಗಾದ್ರೆ ನೀವು ಈ ಎನರ್ಜಿಗೆ ಹೋಗೋದು ಹೇಗೆ? ತುಂಬಾ ಸೀರಿಯಸ್ ಆಗಿ ಕೇಳಿ. ನೋ ಫ್ಯಾಪ್ ಮತ್ತು ಸೀಮನ್ ರಿಟೆನ್ಷನ್. ಇದನ್ನ ನೀವು ಕಂಟ್ರೋಲ್ ಮಾಡಿದಾಗ ನಿಮ್ಮಲ್ಲಿರೋ ಆರ್ಡಿನರಿ ಮೈಂಡ್ ಮತ್ತು ಇನ್ಫಿನಿಟಿ ಇಂಟೆಲಿಜೆನ್ಸ್ ಜೊತೆ ಕನೆಕ್ಟ್ ಆಗುತ್ತೆ. ಆಗ ಇಡೀ ವರ್ಲ್ಡ್ ನಲ್ಲಿ ನಿಮ್ಗೆ ಯಾವುದೇ ಕೆಲಸ ಆಗಲಿ ಈಸಿ ಅನ್ಸುತ್ತೆ. ಈ ಲೈಫ್ ನಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಆಗೋದು ಕೇವಲ ಇವರೇ. ಯಾರು ಅಂತಂದ್ರೆ ಕ್ರಿಯೇಟಿವ್ ಥಿಂಕರ್ಸ್ ಮಾತ್ರ. ಸೊ ಫ್ರೆಂಡ್ಸ್, ನಿಮ್ಮ ಬ್ರೈನ್ ಅನ್ನೋದು ಒಂದು ಸೂಪರ್ ಕಂಪ್ಯೂಟರ್ ಇದ್ದಾಗ, ಆದ್ರೆ ನೀವು ಅದನ್ನ ಒಂದು ಕ್ಯಾಲ್ಕುಲೇಟರ್ ತರ ಯೂಸ್ ಮಾಡ್ತಾ ಇದ್ದೀರಾ. ಸೊ ಈ ವಿಡಿಯೋ ನಿಮ್ಮಲ್ಲಿ ಒಂದು ಸಣ್ಣ ಸ್ಪಾರ್ಕ್ ಕ್ರಿಯೇಟ್ ಮಾಡಿದ್ರೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ನಿಮ್ಮ ಒಂದೊಂದು ಲೈಕ್ ಕೂಡ ಈ ತರ ನಿಮ್ಗೋಸ್ಕರ ಇನ್ನೂ ಚೆನ್ನಾಗಿ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ವಿಡಿಯೋ ತರೋದಕ್ಕೆ ತುಂಬಾ ಮೋಟಿವೇಶನ್ ಆಗುತ್ತೆ. ಸೊ ಒಂದು ಲೈಕ್ ಮಾಡಿ. ಅಂಡ್ ಹೋಗೋ ಮುಂಚೆ ಕಮೆಂಟ್ ಬಾಕ್ಸ್ ನಲ್ಲಿ ಐ ಮೇ ಅನ್ಸ್ಟಾಪಬಲ್ ಅಂತ ಕಮೆಂಟ್ ಮಾಡಿ. ಲೆಟ್ಸ್ ಕ್ರಿಯೇಟ್ ಎ ಪಾಸಿಟಿವ್ ರೆವಲ್ಯೂಷನ್. ಎಲ್ಲರೂ ಸೇರಿ ಒಂದು ಪಾಸಿಟಿವ್ ವೈಬ್ ನ ಕ್ರಿಯೇಟ್ ಮಾಡೋಣ. ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಇಲ್ಲಿಗೆ ಮುಗ್ದಿಲ್ಲ. ಸ್ಕ್ರೀನ್ ಮೇಲೆ ಕಾಣ್ತಿರೋ 2 ವಿಡಿಯೋಸ್ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ಗೆ ಕರ್ಕೊಂಡು ಹೋಗುತ್ತೆ. ಸೊ ಕ್ಲಿಕ್ ಮಾಡಿ ಬನ್ನಿ. ಐ ಸಿ ಯು ಆನ್ ದೇರ್. ನಾನು ನಿಮ್ಗೆ ಅಲ್ಲಿ ಸಿಗ್ತೀನಿ.